ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತೊಂದು ಏನು ವಿಷಯ ಅಂತ ಹೇಳಿದ್ರೆ, ಯಾರಾದರೂ ಹೊಸಬ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಮೊದಲಿಗೆ ನಾ ಪ್ರೋಮೋವನ್ನು ನೋಡ್ಕೊಂಡು ಬರೋಣ. ಸೊ ಆ ಪ್ರೋಮೋದಲ್ಲಿ ನಿನ್ನೆ ನೀವು ಜಗಳ ನೋಡಿದಿರಿ ಆಯ್ತಾ. ಜಗಳ ನೋಡಿ ಜಗಳದಲ್ಲಿ ಏನೆಲ್ಲ ಇತ್ತು ಅಂತ ನಿಮಗೆ ಗೊತ್ತಾಗಿದೆ. ಸೊ ಇವತ್ತಿನ ಈ ಪ್ರೋಮೋದಲ್ಲಿ ಇವರಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತಾರೆ, ಏನು ಪ್ರೀತಿಯ ಬಗ್ಗೆ ಮಾತಾಡಲಿಕ್ಕೆ. ಸೊ ಆಗ ಮಾತಾಡುವ ಬರದಲ್ಲಿ ಒಂದು ಟ್ರೂ ಬಾಂಡ್ ಅಶ್ವಿನಿ ಹಾಗೂ ಜಾನ್ವಿ ಅವರ ಮಧ್ಯೆ ಒಂದು ಇದಾಗ್ತದೆ. ನಿಸ್ವಾರ್ಥದಿಂದ ನಾವು ಕೊಡುವಂತದೇ ಪ್ರೀತಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಿಲ್ಲದೆ ಬೆನ್ನ ಹಿಂದೆ ಯಾವಾಗಲೂ ಅವ್ರ ಮೇಲೂ ಕೆಲವೊಮ್ಮೆ ಪ್ರೀತಿ ಆಗ್ಬೋದು. ಎಲ್ಲ ಪ್ರೀತಿನ ಗಳಿಸ್ಬಿಡ್ಬೋದೇನೋ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ. ಬಿಗ್ ಬಾಸ್ ನೋಡೋದಲ್ಲ, 9:30ಕ್ಕೆ ಅಲ್ಲಿ ಒಂದು ಏನೋ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಆ ಟಾಸ್ಕಲ್ಲಿ ಇವರಿಬ್ರು ಜಗಳ ಆಡ್ತಾರೆ, ಅಶ್ವಿನಿ ಹಾಗೂ ಜಾನ್ವಿ ಅವರು. ಜಾನ್ವಿ ಅವರನ್ನು ಕೆಳಗೆ ಹಾಕಿ ಅಶ್ವಿನಿ ಅವರು ಅವರ ಮೇಲೆ ಕುತ್ಕೊಂಡು ಹೊಡಿಲಿಕ್ಕೆ ಬಂದಾಗೆ ಮಾಡ್ತಿದ್ದಾರೆ. ಅಂತ ಹೇಳಿದ್ರೆ ಒತ್ತಿ ಹಿಡಿದು ಸಾಯಿಸೋದೊಂದು ಬಾಕಿ. ಇನ್ನು ಈ ಪ್ರೋಮೋದಲ್ಲಿ ನಿಮಗೆ ಗೊತ್ತಾಗ್ತದೆ, ಇನ್ನೊಂದು ಸಾಯಿಸೋದೊಂದು ಬಾಕಿ ಜಾನ್ವಿ ಅವರನ್ನು. ಆ ಥರ ಉಗ್ರಾವತಾರ ತಾಳಿದ್ದಾರೆ ಯಾರು, ಅಶ್ವಿನಿ ಗೌಡ ಅವರು. ಇದು ಟಾಸ್ಕಿನ ಪಾರ್ಟ್, ಬೇಕಂತ ಮಾಡಿದಲ್ಲ. ಇವರಿಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿದೆ. ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದಿರಿ. ಸೊ ಇವರಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿದೆ ಅಂತ ಹೇಳಿದರೆ, ಜಾನ್ವಿ ಅವರು ಬೇಕಂತರಾಗಿ ಇವಳನ್ನು ಅಶ್ವಿನಿ ಅವರನ್ನು ಯೂಸ್ ಮಾಡೋದು ಅಂತೇಳಿ ಅಶ್ವಿನಿ ಹೇಳಿದ್ದು. ಹಾಗೇ ಜಾನ್ವಿ ಅವರು ಇವರಿಗೆ, ಯಾರಿಗೆ, ನಮ್ಮದು ಅಶ್ವಿನಿ ಗೌಡ ಅವರಿಗೆ, ನೀವು ನನ್ನ ಫ್ರೆಂಡ್ಶಿಪ್ಪನ್ನು ಬೇಕಂತಲೇ ಯೂಸ್ ಮಾಡೋದು, ಸೊ ನಿಮ್ಮ ಒಂದು ಯೂಸ್ಗೋಸ್ಕರ ಅಂತ ಹೇಳಿ ಜಾನ್ವಿ ಅವರು ಹೇಳ್ತಾರೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿದೆ. ಇವರಿಬ್ಬರು ಮಾತಾಡಿಲ್ಲ. ನಿನ್ನೆ ಲೈವ್ ಎಪಿಸೋಡಲ್ಲಿ ಸಹ ತುಂಬ ಕೂಗ್ತಾ ಇದ್ರು, ಅಳ್ತಾ ಇದ್ರು ಯಾರು, ಜಾನ್ವಿ ಅವರು. ಅಶ್ವಿನಿ ಅವರೇನು ಸ್ವಲ್ಪ ಹೋಗಿ ಬಾತ್ರೂಮಲ್ಲಿ ಸ್ವಲ್ಪ ಕಣ್ಣೀರು ಹಾಕಿದ್ರು. ಅದಾದಮೇಲೆ ಜನರಿಗೆ ಭಾರಿ ಖುಷಿಯಾಗಿದೆ. ಜನರ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಇವರಿಬ್ರು ಒಟ್ಟಾಗೋದೇ ಬೇಡ ಅಂತೇಳಿ ಕಮೆಂಟ್ ಬರ್ತಾ ಇದ್ದಾರೆ, ರಾಶಿ ಕಮೆಂಟ್. ಇವರಿಬ್ರು ಬೇರೆ ಬೇರೆ ಹಾಡಿದ್ರೇನು ಒಳ್ಳೇದು, ಇವರಿಬ್ರು ಒಟ್ಟಾದ್ರೆ ಇಡೀ ಮನೆಯನ್ನು ಹಾಳು ಮಾಡ್ತಾರೆ ಇವರಿಬ್ರು ಸೇರಿ ಅಂತ ಹೇಳಿ ಜನರ ಒಂದು ಮಿಶ್ರ ಇಂಥ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಸೊ ಜನರಿಗೆ ಇಷ್ಟ ಆಗ್ತಿಲ್ಲ ಇವರಿಬ್ಬರ ಬಿಹೇವಿಯರ್. ಜಾನ್ವಿ ಅವರು ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಕಿಚ್ಚ ಸುದೀಪ್ ಸರ್ ಅವರು ಸಹ ಮೊನ್ನೆ ಲಾಸ್ಟ್ ವೀಕೆಂಡಲ್ಲಿ ಹೇಳಿದರು, ನೀವು ಅವರ ಹಿಂದೆ ಹೋಗೋದು ಸ್ವಲ್ಪ ಗೊತ್ತಾಗ್ತಿದೆ ಅಂತೇಳಿ ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ಹೇಳಿದರು. ಸೊ ಹಾಗಾಗಿ ಇವರಿಬ್ಬರು ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಇವರಿಬ್ಬರ ಬಗ್ಗೆ ಏನು ಅನಿಸ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.